ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ದಿನ ಬಾಲಿವುಡ್ ಆ್ಯಕ್ಟರ್ಸ್ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ವಿಷಯ ಕೇಳಿದ್ರೆ ನಿಮ್ಮ ಎದೆ ಝಲ್ ಅನ್ಬೋದು. ಆ ರೀತಿಯ ಒಂದು ಹೇಳಿಕೆ ಹಿಂದಿ ಸಿನಿಮಾದ ಬಾಲಿವುಡ್ ನಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನ್ನ ಬಾಯಿಂದನೇ ಈ ಒಂದು ಮಾತು ಬರಬೇಕಂದ್ರೆ ಆ ನಟಿಗೆ ಎಷ್ಟೆಲ್ಲ ಕಷ್ಟ ಆಗಿತ್ತು. ತನ್ನ ಶೀಲದ ಬಗ್ಗೆ, ತನ್ನ ಕನ್ಯತ್ವದ ಬಗ್ಗೆನೇ ಮಾತಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಷಯ ನಿಜವಾಗಿಯೂ ಕೇಳಲಿಕ್ಕೇ ಒಂದು ರೀತಿಯಲ್ಲಿ ಕಷ್ಟ ಆಗ್ಬೋದು. ಸಿನಿಮಾ ಜಗತ್ತು ಅಂದಾಗ ಆ ಬಣ್ಣದ ಲೋಕಕ್ಕೆ ಮರುಳಾಗದ ಜನನೇ ಇಲ್ಲ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. 22 ವರ್ಷದ ತನಕ ಒಂದು ಕಿಸ್, ಒಂದು ಮುತ್ತು ಕೂಡ ಯಾರಿಗೂ ಮಾಡಿರಲಿಲ್ಲ. ಮದುವೆಗೆ ಮೊದಲೇ ಅಕ್ಷಯ್ ಜೊತೆ ಕನ್ಯತ್ವವನ್ನು ಕಳೆದುಕೊಂಡೆ ಅಂತ ಹೇಳ್ತಾ ಇರುವಂಥ ನಟಿ ಯಾರಿರ್ಬೋದು? ಅಕ್ಷಯ್ ಕುಮಾರ್. ಸ್ನೇಹಿತರೆ, ಬಾಲಿವುಡ್ನ ಫೇಮಸ್ ನಟರಲ್ಲಿ ಇವರೂ ಒಬ್ಬರು. ಈ ಸ್ಟಾರ್ ನಟನ ಜೊತೆ 22 ವರ್ಷಕ್ಕೆ ಕನ್ಯತ್ವವನ್ನು, ಶೀಲವನ್ನು ಕಳೆದುಕೊಂಡಂತಹ ಬಾಲಿವುಡ್ ಬೆಡಗಿ ಯಾರು ಗೊತ್ತೇ? ಆ ನಟಿಯೇ ಸ್ವತಃ ಈ ವಿಚಾರವನ್ನು ಸಂದರ್ಶನವೊಂದರಲ್ಲಿ ರಿವೀಲ್ ಮಾಡಿದ್ದಾರೆ. ಅಕ್ಷಯ್ ಕುಮಾರ್ ಅವರೊಂದಿಗೆ ಡೇಟಿಂಗ್ ಮಾಡ್ತಾ ಇದ್ದಂಥ ಆ ಹುಡುಗಿ ಆಗಷ್ಟೇ ಇಂಡಸ್ಟ್ರಿಗೆ ಬಂದಂತಹ ಸಮಯ. 22 ವರ್ಷದ ತನಕ ಕಿಸ್ ಕೂಡ ಮಾಡಿರದ ಆಕೆ ಅಕ್ಷಯ್ ಪ್ರೀತಿಯಲ್ಲಿ ಬಿದ್ದಿದ್ದರು. ಅಕ್ಷಯ್ ಕುಮಾರ್ ಈ ಕರಾವಳಿ ಚೆಲುವೆ ಡೇಟ್ ಮಾಡಿದ ಮೊದಲ ನಟ. ಅಲ್ಲಿಯ ತನಕ ಈ ನಟಿ ಯಾರೊಂದಿಗೂ ಡೇಟ್ ಮಾಡುತ್ತಿರಲಿಲ್ಲ. ಅವನೊಂದಿಗೆ ನಾನು ಕನ್ಯತ್ವ ಕಳೆದುಕೊಂಡೆ ಎಂದ ನಟಿ ಈ ಒಂದು ಸಂದರ್ಶನವೊಂದರಲ್ಲಿ ಸೂಚ್ಯವಾಗಿ ರಿವೀಲ್ ಮಾಡಿದ್ದಾರೆ. ಯಾರದು? ಆ ನಟಿ ಯಾರು? ಅಕ್ಷಯ್ ಕುಮಾರ್ ಜೊತೆ ನಾನು ಕನ್ಯತ್ವವನ್ನು ಕಳೆದುಕೊಂಡೆ ಎಂದ ನಟಿ ಯಾರು ಗೊತ್ತೇ? ಯಾರು ಆ ಬಾಲಿವುಡ್ ಬ್ಯೂಟಿ? ಸ್ನೇಹಿತರೆ, ಇದಕ್ಕೆ ಉತ್ತರ ಶಿಲ್ಪಾ ಶೆಟ್ಟಿ. ಕರಾವಳಿ ಚೆಲುವೆ. ವರ್ಷಕ್ಕೊಮ್ಮೆ ಯಾರಾದರೂ ಕರಾವಳಿಗೆ ಭೇಟಿ ಕೊಡುವ ಈ ಕೂಡ್ಲದ ಚೆಲುವೆ ಬಾಲಿವುಡ್ನಲ್ಲಿ ಒಳ್ಳೆಯ ಹೆಸರು, ದುಡ್ಡು ಮಾಡಿದ್ದಾರೆ. ನಟಿಗೆ ಈಗ 48 ವರ್ಷ ವಯಸ್ಸು. ನೋಡಿದರೆ 30 ಅಂತಲೇ ಹೇಳೋದಕ್ಕೂ ಕಷ್ಟ ಆಗ್ತದೆ. ಈ ನಟಿ ಹಿಂದೊಮ್ಮೆ 22ನೇ ವಯಸ್ಸಿನಲ್ಲಿ ಅಕ್ಷಯ್ ಕುಮಾರ್ ಜೊತೆ ತನ್ನ ಕನ್ಯತ್ವವನ್ನು ಕಳೆದುಕೊಂಡ ಬಗ್ಗೆ ಸುಳಿವು ನೀಡಿದ್ದಾರೆ. ಶಿಲ್ಪಾ ಶೆಟ್ಟಿಯವರು ಈಗ ಉದ್ಯಮಿ ರಾಜ್ ಕುಂದ್ರಾ ಅವರನ್ನು ಮದುವೆಯಾಗಿದ್ದಾರೆ. ದಂಪತಿಗೆ ವಿಯಾನ್ ಮತ್ತು ಸಮೀಶಾ ಎಂಬ 2 ಮಕ್ಕಳಿದ್ದಾರೆ. ಶಿಲ್ಪಾ ಶೆಟ್ಟಿಯವರು ಸಿನಿಮಾ ಇಂಡಸ್ಟ್ರಿಗೆ ಆರಂಭಿಕ ದಿನಗಳಲ್ಲಿ ಶಿಲ್ಪಾ ಶೆಟ್ಟಿ ಅಕ್ಷಯ್ ಜೊತೆ ಸಂಬಂಧವನ್ನು ಹೊಂದಿದ್ದರು. ಅಲ್ಲಿಯ ತನಕ ನಟಿ ಯಾವ ನಟನೊಂದಿಗೂ ಸಹ ಡೇಟ್ ಮಾಡುತ್ತಿರಲಿಲ್ಲವಂತೆ. ಅವರ ಡೇಟಿಂಗ್ ಸುದ್ದಿ ಆಗ ಮಾಧ್ಯಮಗಳಲ್ಲಿ ಹರಡಿತ್ತು. ಆದರೂ ಇಬ್ಬರೂ ತಮ್ಮ ಸಂಬಂಧವನ್ನು ಕನ್ಫರ್ಮ್ ಮಾಡಿರಲಿಲ್ಲ. ಶಿಲ್ಪಾ ಶೆಟ್ಟಿಯವರು ಥ್ರೋಬ್ಯಾಕ್, ತನ್ನ ಹಳೆಯ ದಿನಗಳನ್ನು ನೆನಪು ಮಾಡಿಕೊಂಡು ಮಾತನಾಡಿದಂಥ ಶಿಲ್ಪಾ ಶೆಟ್ಟಿ ಅವರು ತನ್ನ 22ನೇ ವಯಸ್ಸಿನಲ್ಲಿ ಅಮೇರಿಕನ್ ಶೋ ಬಿಗ್ ಬ್ರದರ್ಸ್ನಲ್ಲಿ ಭಾಗವಹಿಸಿದಾಗ ಮದುವೆಗೆ ಮೊದಲು ತನ್ನ ಕನ್ಯತ್ವವನ್ನು ಕಳೆದುಕೊಂಡಿರುವುದನ್ನು ಖಚಿತಪಡಿಸಿದರು. ಇವರ ಒಂದು ನಿರ್ಧಾರ, ಇವರ ಈ ಒಂದು ಮಾತು, ಈ ಎದೆಗಾರಿಕೆ, ಇಂಥ ಧೀರ ಮಹಿಳೆ ಶಿಲ್ಪಾ ಶೆಟ್ಟಿ. ಸಹಸ್ಪರ್ಧಿಯೊಬ್ಬರು ಶಿಲ್ಪಾ ಶೆಟ್ಟಿ ಕನ್ಯತ್ವವನ್ನು ಕಳೆದುಕೊಂಡಿರುವ ವಯಸ್ಸಿನ ಬಗ್ಗೆ ಕೇಳಿದರು. ನಟಿ ಮುಗುಳ್ನಕ್ಕು, ಅದು ಬಾಲಿವುಡ್ನ ಕಿಲಾಡಿ ಅಕ್ಷಯ್ ಕುಮಾರ್ ಅವರೊಂದಿಗಿನ ಲವ್ಗಾಗಿ ಸುದ್ದಿ ಮಾಡುತ್ತಿದ್ದ ವಯಸ್ಸು ಎಂದು ಸೂಚ್ಯವಾಗಿ ಹೇಳಿದರು. ಹಾಗಾದರೆ ಆ ಕಿಲಾಡಿ ಕುಮಾರ್ ಶಿಲ್ಪಾ ಶೆಟ್ಟಿಗೆ ನಿಜ ಜೀವನದಲ್ಲಿ
ವಿಲನ್ ಹಾಗೇ ಬಿಟ್ರಾ? ಸ್ನೇಹಿತರೆ, ಶಿಲ್ಪಾ ಶೆಟ್ಟಿ ಈಗ ರಾಜ್ ಕುಂದ್ರಾ ಅವರನ್ನು ಮದುವೆಯಾಗಿ ಸದ್ಯ ಈ ಜೋಡಿ ಇಬ್ಬರೂ ಸಹ ಮಕ್ಕಳೊಂದಿಗೆ ಹ್ಯಾಪಿಯಾಗಿದ್ದಾರೆ. ಸ್ನೇಹಿತರೆ, ಶಿಲ್ಪಾ ಶೆಟ್ಟಿಯ ಈ ಒಂದು ಮಾತುಗಾರಿಕೆ, ಈ ಧೈರ್ಯವಂತಿಕೆ ನಾವೆಲ್ಲರೂ ಮೆಚ್ಚಲೇಬೇಕಾದದ್ದು. ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀರವನಿತೆ ಶಿಲ್ಪಾ ಶೆಟ್ಟಿಗೆ ಜೈ. ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ.